ಪಾಪ ನನ್ನ ಗಂಡ ಎಷ್ಟೊಂದು ತಲೆ ಬಿಸಿ ಮಾಡ್ಕೊಂಡಿದ್ದಾರೆ. ಅವ್ರಿಗಿನ್ನ ಎಷ್ಟಂತ ಕಷ್ಟ ಕೊಡ್ತೀಯ ನೀನು? ನೀನೇ ನೋಡಿದ್ಯಾ, ಅವ್ರು ಈ ಮನೆಗೋಸ್ಕರ ನಮಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾರೆ. ನನಗೋಸ್ಕರ ನನ್ನ ಗಂಡ ಹೇಳ್ದಾಗೆ ಬಣ್ಣ ಎಲ್ಲ ಬದಲಾಗಲಿ, ಹಸಿರೋದೆಲ್ಲ ಕೆಂಪಗಾಗಲಿ. ದಯವಿಟ್ಟು ತಂದೆ ನನ್ನ ಕೋರಿಕೆನ ಈಡೇರಿಸು. ನೀನು ಹೀಗೆ ಶುದ್ಧ ಮನಸ್ಸಿಂದ ಬೇಡ್ಕೊಂಡ್ರೆ ಆ ದೇವರು ಇಲ್ಲ ಅಂತನ ಖಂಡಿತ ನೆರವೇರಿಸ್ತಾನೆ. ಬಿಸಿ ಬಿಸಿ ಕಾಫಿ ಬೇಡ ಅಂದಲ್ಲ, ತಗೋ ತಣ್ಣಗೆ ಮಜ್ಜಿಗೆ ಕೊಡು. ಮಜ್ಜಿಗೆ ಕುಡಿದ್ರೆ ಅವನ ಮನಸ್ಸು ತಣ್ಣಗಾಗತ್ತೆ. ಸರಿಯತ್ತೆ. ಲೋ ದತ್ತು, ಇನ್ನೊಂದ್ಸರಿ ಯೋಚನೆ ಮಾಡೋ, ಇದೆಲ್ಲ ಬೇಕಾ? ಮನೋ, ಪಬ್ಬಿಗೆ ಬೇಡ ಅಕ್ಕ ಬೈತಾಳೆ ಅಂತಾನೆ ನಾನು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿರೋದು. ನೀನು ಇದಕ್ಕೂ ಬೇಡ ಅನ್ಬೇಡ. ಲೋ, ಅಕ್ಕ ಬೈತಾಳೆ ಅಂದಿದ್ದು ಪಬ್ ಕೆಲಸ ಪಾರ್ಲರ್ ಕೆಲಸ ಅಂತಲ್ಲ, ಓದೋ ವಯಸ್ಸಲ್ಲಿ ಕೆಲಸ ಮಾಡಬಾರ್ದು ಅಂತ. ಅಕ್ಕಂಗೆ ಗೊತ್ತಾದ್ರೆ ತಾನೇ ಬೈಯೋಕೆ. ಸ್ಪೆಷಲ್ ಕ್ಲಾಸು ಅದು ಇದು ಅಂತ ಹೇಗೋ ಮ್ಯಾನೇಜ್ ಮಾಡ್ತೀನಿ ಬಿಡು. ಸರಿ, ಯಾವಾಗ ಓದ್ಕೋತೀಯಾ? ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಟೈಮ್ ಇದೆ. ಆ ದೇವರು ನನಗೆ ಅಂತ 12 ಅವರ್ ಟೈಮ್ ಕೊಟ್ಟಿದ್ದಾನೆ, ಆಗ ಓದ್ಕೋತೀನಿ. ನಿನ್ನ ಟೈಮ್ ಟೇಬಲಲ್ಲಿ ನಿದ್ದೆಗೆ ಜಾಗ ಇದೆಯಾ? ಮನೋ, ಇಷ್ಟು ವರ್ಷ ನಮ್ಮ ಅಕ್ಕ ಹಗಲು ರಾತ್ರಿ ನೋಡಿದೆ ನಿದ್ದೆಗೆಟ್ಟು ಕೆಲಸ ಮಾಡಿ ನಾನು ಓದಿಸ್ತಾ ಇಲ್ವಾ? ಈಗ ನಾನು ಸ್ವಲ್ಪ ನಿದ್ದೆ ಬಿಟ್ರೆ ಏನೂ ಆಗಲ್ಲ. ಇದು ಅಕ್ಕಂಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿಂಗೆ? ಅದು ಅಲ್ಲದೆ ಇದು ಎಕ್ಸಾಮ್ ಟೈಮು. ಪದೇ ಪದೇ ಅದನ್ನೇ ಹೇಳಿ ಯಾಕೆ ಎದುರಿಸ್ತೀಯಾ? ಒಂದು ವೇಳೆ ಅವಳಿಗೇನಾದರೂ ಗೊತ್ತಾದ್ರೆ ನನ್ಗೆ ಗೊತ್ತಿಲ್ಲದೆ ಕೆಲ್ಸಕ್ಕೆ ಹೋಗ್ತಿದ್ಯಾ? ಅವಳು ಮಲ್ಲಿ ಅಲ್ಲ, ಮಾರಮ್ಮ ಆಗ್ತಾಳೆ. ಮತ್ತೆ ಸುಳ್ಳು ಹೇಳೋದು ಅಷ್ಟು ಈಸಿ ಅನ್ಕೊಂಡಿದ್ಯಾ? ಆದರೆ ಇದು ಬಿಟ್ಟು ಬೇರೆ ನಂಗೆ ಯಾವ ದಾರಿನೂ ಇಲ್ಲ ಮನು. ಲೋ, ಇಷ್ಟು ವರ್ಷನೇ ಕಾದಿದ್ಯಾ? ಇನ್ನು 2 ವರ್ಷ ಕಾಯಿ, ಇಂಜಿನಿಯರಿಂಗ್ಗೆ ಮುಗಿಯುತ್ತೆ, ಆಮೇಲೆ ಕೆಲ್ಸಕ್ಕೆ ಹೋಗ್ಬೋದು. ಅಷ್ಟರಲ್ಲಿ ನಮ್ಮ ಅಣ್ಣ ಇದಾನಲ್ಲ ವಿಶ್ವಾಸ್, ಅವನ ಸಾಲ ಆಕಾಶ ಮುಟ್ಟಿರುತ್ತೆ. ಪಾಪ ಅಕ್ಕ ಒಬ್ಳೆ ಎಷ್ಟು ಅಂತ ತೀರಿಸ್ತಾಳೋ. ನಮ್ಮ ಅಣ್ಣ ಸಾಲ ಮಾಡೋದು ಬಿಡಲ್ಲ, ನಮ್ಮ ಅಕ್ಕ ಸಾಲ ತೀರ್ಸೋದು ಬಿಡಲ್ಲ. ನೀನು ದುಡಿದ್ರೆ ಎಲ್ಲ ಸರಿ ಹೋಗುತ್ತಾ? ಸರಿ ಹೋಗಲ್ಲ ನಿಜ, ಆದರೆ ಸ್ವಲ್ಪ ಆದರೂ ಭಾರ ಕಡಿಮೆ ಆಗತ್ತಲ್ವಾ? ದತ್ತು, ನನ್ನ ಮಾತು ಕೇಳೋ. ಇನ್ನೇನು ಮಾತಾಡಬೇಡ, ಆಲ್ರೆಡಿ ಟೈಮ್ ಆಗಿದೆ. ಬಾ 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 ಬಾ. ಅಯ್ಯಯ್ಯೋ, ಏನಾಗ್ತಿದೆ ಇಲ್ಲಿ? ಅರಿ, ಬಣ್ಣ ಬದಲಾಯ್ತಾ? ಹೌದು ಪುಷ್ಪ, ಎಲ್ಲ ರೆಡ್ ಆಗಿದೆ. ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ. ಅಪ್ಪ ದೇವ್ರೆ, ನಿನಗೆ ಇಲ್ಲಿಂದನೇ 101 ನಮಸ್ಕಾರ ಹಾಕ್ತೀನಿ. ಏನು ಹೇಳ್ತಿದ್ಯಾ ಪುಷ್ಪ? ಹೌದು ರೀ, ಎಲ್ಲ ದೇವ್ರ ಮಹಿಮೆ. ನೀವು ಹಿಂಗೆ ಒದ್ದಾಡ್ತಿರೋದನ್ನ ನಂಗೆ ನೋಡೋಕ್ಕಾಗಲಿಲ್ಲ, ಅದಕ್ಕೆ ದೇವ್ರ ಹತ್ರ ಹೋಗಿ ಬೇಡ್ಕೊಂಡೆ. ಏನಂತ? ಎಲ್ಲ ಬಣ್ಣ ಬದಲಾಗ್ಲಿ, ಹಸಿದಿದ್ದೆಲ್ಲ ಕೆಂಪಾಗ್ಲಿ ಅಂತ. ಅದು ಹುಷಾರ್ರಿ. ಏನು? ನೋಡ್ತಾ ಇರಿ, ಎಲ್ಲ ಬಣ್ಣ ಬದಲಾಗುತ್ತೆ, ಹಸಿರುದೆಲ್ಲ ಕೆಂಪಾಗುತ್ತೆ. ನಿಮ್ ದುಡ್ಡು 3 ಪಟ್ಟಲ್ಲ 10 ಪಟ್ಟು ಹೆಚ್ಚಿಗೆ ಆಗುತ್ತೆ. ನಾನು ದೇವ್ರಿಗೆ ಇನ್ನೊಂದು ದೀಪ ಹಚ್ತೀನಿ. ಅಯ್ಯೋ ಪುಷ್ಪ, ಬಣ್ಣ ಬದಲಾಗಬೇಕು ನಿಜ, ಹಾಗಂತ ಮುಳುಗೋ ಅಷ್ಟಾಗಬಾರ್ದು. ಪ್ರಾಬ್ಲಮ್ಸ್ ಅನ್ನೋದು ತುಂಬಾ ಈಸಿ, ನಾನು ಹೇಗೋ ಸಾಲ್ವ್ ಮಾಡ್ಬಿಡ್ತೀನಿ. ಮ್ಯಾಥ್ ಸುಲಭ ಅಂತ ಹೇಳೋಳು ನೀನು ಒಬ್ಳೆ ಕಣೆ. ನೋಡು, ಮ್ಯಾಥ್ಸ್ ಅಲ್ಲಿ ನೀನ್ ಯಾವ್ದೇ ನಂಬರ್ ತಗೊಂಡ್ ಲೆಕ್ಕ ಹಾಕಿದ್ರು, ಎಷ್ಟೇ ಮೆಥಡ್ಗಳಲ್ಲಿ ಸಾಲ್ವ್ ಮಾಡಿದ್ರು ಉತ್ತರ ಅನ್ನೋದು ಸಿಕ್ಕೇ ಸಿಗುತ್ತೆ. ಕರೆಕ್ಟ್ ಆಗಿರೋ ಮೆಥಡ್ ಅಲ್ಲಿ ಮಾಡಿದ್ರೆ ಕರೆಕ್ಟ್ ಆಗಿರೋ ಉತ್ತರನೇ ಸಿಗುತ್ತೆ. ಉತ್ತರ ಸಿಗದೆ ಇರೋ ಪ್ರಶ್ನೆನೇ ಇಲ್ಲ. ಫಸ್ಟ್ ಸರ್ವು ಬೆಸ್ಟ್ ಆಗಿರಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕಣೋ.
ಮೇಡಮ್ ಯುವರ್ ಆರ್ಡರ್. ನೀನಾ? ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಐಸ್ ಕ್ರೀಮ್ ಪಾರ್ಲರಲ್ಲಿ ಜನ ಒಂದು ಐಸ್ ಕ್ರೀಮ್ ತಿಂತಾರೆ, ಇಲ್ಲ ಐಸ್ ಕ್ರೀಮ್ ಕೊಡ್ತಾರೆ. ನಾನು ತಿನ್ನಕ್ಕಂತೂ ಬಂದಿಲ್ಲ. ಅದು ಕಾಣಿಸ್ತಾ ಇದೆ. ಅಲ್ಲ, ಎಕ್ಸಾಮ್ ಟೈಮಲ್ಲಿ ಓದ್ಕೊಳ್ಳೋದಿರುತ್ತಲ್ಲ, ಅದ್ಬಿಟ್ಟು ನೀನ್ ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ದೆ. ಯಾಕೆ ನಿನಗಿಲ್ವ ಎಕ್ಸಾಮ್? ಮಾತಾಡ್ಸಿದ್ರೆ ಸರಿಯಾಗಿ ರೆಸ್ಪಾಂಡ್ ಮಾಡಕ್ ಬರಲ್ವಾ ನಿಂಗೆ? ಬೇರೆ ಏನಾದರೂ ಆರ್ಡರ್ ಇದ್ರೆ ಕರೀರಿ. ಥ್ಯಾಂಕ್ ಯು. ದತ್ತು, ಎಷ್ಟು ಕೊಬ್ಬು ಇವನ್ಗೆ. ಕೊಬ್ಬಲ್ಲ ಕಣೆ, ಕ್ಲಾಸ್ಮೇಟ್ಸ್ಗೆ ಸರ್ವ್ ಮಾಡೋ ಹಾಗಾಯ್ತಲ್ಲ ಅಂತ ಮುಜುಗರ ಅಷ್ಟೆ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಈ ಸಲ ಎಲ್ಲ ಇಂಟರ್ನಲ್ಸಲ್ಲೂ ದತ್ತುನೇ ಟಾಪರ್. ಹಲೋ, ಇಂಟರ್ನಲ್ಸ್ಗೂ ಸೆಮ್ ಎಕ್ಸಾಮ್ಸ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ನಿಂಗೆ ಯಾಕೆ ಅವನ್ ಕಂಡ್ರೆ ಅಷ್ಟೊಂದು ಹೊಟ್ಟೆ ಉರಿ? ಯಾಕೆ ಅಂತ ಕೇಳ್ತೀಯಲ್ಲೇ, ಪ್ರತಿ ಸೆಮ್ಮಲ್ಲೂ ಟಾಪರ್ ಆಗಿರೋದು ನಮ್ಮ ರಿಯಾ. ಈಗ ಸಡನ್ನಾಗಿ ದತ್ತು ಬಂದ್ಬಿಟ್ಟು ಟಾಪರ್ ಆಗಿಬಿಟ್ರೆ ಇವಳಿಗೆ ಹೊಟ್ಟೆ ಕಿಚ್ಚಾಗಲ್ವಾ? ದತ್ತು ಸಪ್ಲೇಯರ್ ಕೆಲಸ ಮಾಡ್ಕೊಂಡು ಎಕ್ಸಾಮ್ ಬರೀತಿದ್ದಾನೆ. ಒಂದ್ ವೇಳೆ ನಿನ್ ಬದಲು ಅವ್ನ್ ಟಾಪರ್ ಆದ್ರೆ ಅವ್ನ್ ನಿಜವಾಗ್ಲೂ ಜೀನಿಯಸ್ ಕಣೆ. ಅಲ್ಲ ಮಲ್ಲಿ, ದತ್ತು ಓದಕ್ಕೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾನೆ ಅಂತ ಹೇಳ್ದಲ್ಲ, ಅವ್ನಿಗೆ ಯಾವಾಗಲೂ ಒಬ್ಬನೇ ಕೂತಿತ್ತಾನೆ ಓದಿ ಅಭ್ಯಾಸ? ಸುಳ್ಳು ಹೇಳ್ತಿದ್ದಾನ ಹೇಗೆ? ರೀ, ಅವನು ಓದೋ ವಿಷಯದಲ್ಲಿ ಯಾವತ್ತಾದ್ರೂ ಸುಳ್ಳು ಹೇಳಿದ್ದಾನ? ಅವನು ನೆನ್ನೆ ರಾತ್ರಿ ಇಡೀ ಓದ್ತಾನೆ ಇದ್ದ ಗೊತ್ತಾ? ಅವ್ರ ಅಣ್ಣ ಅಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ರೆ ಅವನು ಅಷ್ಟಾದ್ರೂ ಓದ್ಲೇಬೇಕಲ್ಲ. ಆದರೂ ದತ್ತು ಮೇಲೆ ಅವ್ನು ಕಣ್ಣಿಟ್ಟಿರು ಮಲ್ಲಿ. ಯಾಕೆ ತಡವಾಗಿ ಬರೋಕ್ಕೆ ಶುರು ಮಾಡಿದ್ದಾನೆ? ಈ ವಯಸ್ಸಲ್ಲಿ ಏನಾದರೂ ಲವ್ ಗಿವ್ ಅಂತ ಊರು ಸುತ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ ಕತೆ. ಬಿಡಣ್ಣ, ದತ್ತು ನನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಲ್ಲ. ಮಲ್ಲಿ, ಹಾಗಂತ ನೀನು ಅವ್ನು ಕೇಳ್ದಾಗೆಲ್ಲ ದುಡ್ಡು ಕೊಡ್ಬೇಡ. ಅಕ್ಕ ನನಗೋಸ್ಕರ ಊಟಕ್ಕೆ ಕಾಯ್ತಿರ್ತಾಳೆ ಅಂತ ಗೊತ್ತಿದ್ದು ಅವ್ನು ಕೇಳಲ್ಲ ನೋಡು. ಇನ್ನೂ ಊಟಕ್ಕೆ ಬಂದಿಲ್ಲ, ನೀನು ಸುಮ್ಮನೆ ಊಟ ಮಾಡು. ಬೇರೆಯವ್ರ ದುಡ್ಡಲ್ಲಿ ಮಜಾ ಮಾಡೋ ಜಾಯಮಾನ ಒಂದಲ್ಲ. ಅವ್ನು ಬಂದ್ರೆ ಒಬ್ಬನೇ ಊಟ ಮಾಡಬೇಕಾಗುತ್ತೆ. ಅವ್ನು ಬರೋವರೆಗೂ ನಾನು ಕಾಯ್ತೀನಿ. ಅಮ್ಮ, ಸ್ವಲ್ಪ ಅನ್ನ ಬಡಿಸ್ಕೊ.